ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ರಾಜಣ್ಣ ಅವರು ಕಣ್ಣಿಟ್ರ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಅವರೇ ಹೇಳಿದಂತ ಮಾತು. ನಾನು ಬೇಕಾದ್ರೆ ಮಂತ್ರಿ ಸ್ಥಾನವನ್ನು ಬೇಕಾದ್ರೆ ಬಿಡ್ತೀನಿ, ನಾನು ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡೋದಾದ್ರೆ ಅಂತ ಹೇಳಿ ರಾಜಣ್ಣನವರು ಹೇಳಿರೋದು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಜೋರಾದಂಗೆ ಕಾಣಿಸ್ತಾ ಇದೆ. ರಾಜಣ್ಣ ಅವರು ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಾ ಅನ್ನೋದು ಇಲ್ಲಿ ಪಕ್ಕ ಆಗ್ತಾ ಇದೆ. ನಾನು ಮಂತ್ರಿ ಸ್ಥಾನ ಬಿಡೋದಕ್ಕೂ ಕೂಡ ರೆಡಿ ಇದ್ದೀನಿ, ಸಿದ್ಧ ಇದ್ದೀನಿ. ನನ್ನನ್ನು ಕೆಪಿಸಿಸಿ ಅಧ್ಯಕ್ಷ ಮಾಡಿ, ಮಂತ್ರಿ ಸ್ಥಾನ ನನಗೆ ಬೇಡ. ಪರೋಕ್ಷವಾಗಿ DKಶಿ ಮೇಲೆ ಗುರಿ ಇಟ್ಟ KN ರಾಜಣ್ಣ. MLC ಎಲೆಕ್ಷನ್ನಲ್ಲಿ 4 ಸ್ಥಾನಕ್ಕಾಗಿ DK ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ಇದೀಗ ಕೆಪಿಸಿಸಿ ಸ್ಥಾನದ ಮೇಲೆ ಸಿದ್ದರಾಮಯ್ಯ ಆಪ್ತ KN ರಾಜಣ್ಣ ಅವರು ಕಣ್ಣಿಟ್ಟಂಗೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು. ಈ ಸ್ಥಾನದ ಮೇಲೆ KN ರಾಜಣ್ಣ ಅವರು ಕಣ್ಣಿಟ್ಟಂಗೆ ಕಾಣಿಸ್ತಾ ಇದೆ. ನನಗೆ ಅವಕಾಶ ಕೊಟ್ಟರೆ ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ತಯಾರಿದ್ದೀನಿ ಬಿಡ್ತೀನಿ. ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಸಚಿವರು ಜವಾಬ್ದಾರಿ ಹಂಚಿದೆ. ಆ ಜವಾಬ್ದಾರಿಯಲ್ಲಿ ಸೋತಿರುವಂತ ಮಂತ್ರಿಗಳನ್ನ ತಲೆದಂಡ ಮಾಡ್ತಾರೆ ನೆಕ್ಸ್ಟ್ ರೀಶಫಲ್ ಟೈಮ್ ಅಲ್ಲಿ. ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಆದ್ರೆ ನಾನು ಇದನ್ನ ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ, ಏನಾದರೂ ಬದಲಾವಣೆ ಮಾಡಿ ಅಧ್ಯಕ್ಷರನ್ನು ಮಾಡೋದಾದರೆ ನನಗೆ ಅವಕಾಶ ಕೊಟ್ಟ ಪಕ್ಷ ಸಂಘಟನೆನೂ ಮಾಡ್ತೀನಿ, ನಾನು ಮಂತ್ರಿಗಿರಿ ರಾಜೀನಾಮೆನೂ ಕೊಡ್ತೀನಿ. ಅವ್ರು ಬೇರೆ ಸುದ್ದಿ ನನಗೆ ಆಗಬೇಕು, ನನ್ನ ಸುದ್ದಿ ನಾನು ಹೇಳ್ತೀನಿ. ನಾನು ಇನ್ಯಾವ್ದು ಎಲೆಕ್ಷನ್ ನಿಲ್ಲೋದಿಲ್ಲಲ್ಲ, ನಾನು CM ರೇಸ್ ಪ್ರಶ್ನೆ ಬರಲ್ಲ. ದುಡಿತೀನಿ ಮತ್ತೆ ಯಾವುದು ಚುನಾವಣೆನ ಸ್ಪರ್ಧೆನೂ ಮಾಡೋಲ್ಲ, ಅಸೆಂಬ್ಲಿಗೂ ಮಾಡಲ್ಲ, ಯಾವುದಕ್ಕೂ ಮಾಡಲ್ಲ, ಯಾವ ರಾಜಕೀಯ ಅಧಿಕಾರನೂ ನಾನು ಕೇಳಕ್ಕೆ ಹೋಗಲ್ಲ, ಪಕ್ಷ ಕೆಲಸ ಮಾಡ್ತೀನಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, KN ರಾಜಣ್ಣ ಅವರ ಮಾತು ನೋಡಿದ್ರೆ DK ಶಿವಕುಮಾರ್ ಅವರಿಗೆ ಥ್ರೆಟ್ ಇದ್ದಂಗಿದೆ ಅವರ ಅಧ್ಯಕ್ಷ ಪಟ್ಟಕ್ಕೆ. ಬಸವರಾಜ್, ಖಂಡಿತ ರಂಜಿತ್, ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ 3 ರಾಜಕೀಯ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರನ್ನು ಹೊಸದಾಗಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಡಗಳು ಕೂಡ ಒಳಗಿಂದೊಳಗೆ ಬರ್ತಾ ಇದ್ದಾವೆ. ಆದರೆ DK ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮುಗಿಯುವವರೆಗೂ ಕೂಡ ನಾನೇ ಮುಂದುವರಿಬೇಕು ಅನ್ನುವಂಥ ಒತ್ತಾಸೆ ಒಳಗಿಂದೊಳಗೆ ಇದ್ದ ಕಾಣಿಸ್ತಾ ಇದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಪುಷ್ಟಿ ನೀಡುವ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಅವರು ಹಲವು ಥರದಾದಂಥ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನುಳಿದಂತೆ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಇದ್ದಾವೆ. ಆದರೆ ಈ ಬಾರಿ KN ರಾಜಣ್ಣ ಅವರು ಕೂಡ ನಾನು ಸಚಿವ ಸ್ಥಾನವನ್ನು ಬಿಟ್ಕೊಡೋಕ್ಕೆ ರೆಡಿ ಆಗಿದ್ದೇನೆ, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಈಗ ಅದನ್ನು ಬಹಿರಂಗವಾಗಿ ಕೂಡ ಮಾಧ್ಯಮಗಳ ಮೂಲಕವೇ ಒಂದು ಹೈಕಮಾಂಡ್ಗೆ ಸಂದೇಶ ರವಾನಿಸುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರು 1 ವರ್ಷ ತುಂಬಿದ ನಂತರ ಅಂದರೆ ಹೈಕಮಾಂಡ್ ನಾಯಕರು ಮಾತು ಕೊಟ್ಟಿದ್ರು ಸರ್ಕಾರ ರಚನೆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಇರ್ತಾರೆ ಅನ್ನುವಂಥ ಮಾತನ್ನು, ಆ ಮಾತಿನಂತೆ ನಡ್ಕೊಳ್ಬೇಕು ಅನ್ನುವಂಥ ಮಾತನ್ನು KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಮತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನನಗೆ ಕೊಟ್ಟರೆ ಮುಂದೆ ನಾನು ಚುನಾವಣೆಗಂತೂ ಸ್ಪರ್ಧಿಸೋದಿಲ್ಲ, ಖಂಡಿತವಾಗಿ ಪಕ್ಷಕ್ಕೆ ದುಡಿಯುವಂಥ ಕೆಲಸವನ್ನು ಮಾಡ್ತೇನೆ. ಯಾಕಂದರೆ ನಾನು ಸಚಿವ ಸ್ಥಾನವನ್ನೇ ಬಿಟ್ಟುಕೊಡ್ತಾ ಇದ್ದೇನೆ ಮತ್ತು ನನ್ನ ಮುಂದೆ ಯಾವುದೇ ರಾಜಕೀಯ ಆಕಾಂಕ್ಷೆಗಳು ಕೂಡ ಇಲ್ಲ. ಪಕ್ಷವನ್ನು ಸಮರ್ಥವಾಗಿ ಸಂಘಟನೆ ಮಾಡುವಂಥ ಶಕ್ತಿ ನನ್ನಲ್ಲಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನನ್ನನ್ನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸಬೇಕು ಅನ್ನುವಂಥ ಒಂದಷ್ಟು ಒತ್ತಡವನ್ನು ಹೈಕಮಾಂಡ್ ನಾಯಕರಿಗೆ ಹಾಕ್ತಾ ಇದ್ದಾರೆ. ಮತ್ತು ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಒಂದಷ್ಟು ಬಿಸಿ ಚರ್ಚೆ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾವು ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ರಂಜಿತ್. ಓಕೆ ಬಸವರಾಜು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.